ಕಾಂತಾರ ಸಿನಿಮಾ ಸಕಲೇಶಪುರ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂಥದ್ದು. ಈಗ ಈ ಒಂದು ಭಾಗದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಿ ಶೂಟಿಂಗ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾಯಿತ್ತು. ಈ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಈಗ ಸಕಲೇಶಪುರ ACF ಆದಂತಹ ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಈಗ ಮೇಲಧಿಕಾರಿಗಳಿಂದ ಏನು ಸೂಚನೆ ಬಂದಿದೆ ಮತ್ತು ಪರ್ಮಿಷನ್ ಯಾವತ್ತು ಸಿಕ್ಕಿದೆ ಅಂತ. ಸರ್, ಯಾವತ್ತು ಪರ್ಮಿಷನ್ ತಗೊಂಡಿರೋದು, ಏನು? ಇವತ್ತು 7th ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಡೀಮ್ಡ್ ಅಲ್ಲಿ ಒಂದು 131 ಏನು ಏರಿಯಾ ಸರ್ವೆ ನಂಬರ್ 131 ಇದೆ, ದಟ್ ಪಾರ್ಷಿಯಲ್ ಡೀಮ್ಡ್ ಇದೆ. ದಟ್ ಆ ಡೀಮ್ಡ್ ಏರಿಯಾದಲ್ಲಿ ಈಗ ನೀವು ನೋಡ್ದಂಗೆ ಬೇರೆ ಏನಾದರೂ ವೈಲೇಷನ್ ಆಗಿದೆಯಾ, ಮರ ಕಟ್ ಮಾಡಿದಾರೆ ಲೋಕಲ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಜಸ್ಟ್ ಅದನ್ನ ನಾವು ಬೌಂಡ್ರಿ ಮತ್ತು ಇದನ್ನು ವೆರಿಫೈ ಮಾಡ್ತೀವಿ. ಈಗ ಯಾವ ಭಾಗ ಡೀಮ್ಡ್? ಈ ಕಡೆ ಇರೋದು ಡೀಮ್ಡ್ ಭಾಗ, ಇದರಲ್ಲಿ ನೀವು 131 ಈ ಕಡೆ ಇರೋದು ಡೀಮ್ಡ್. ಈಗ ಸರ್, ಈಗ ಡೀಮ್ಡ್ ಫಾರೆಸ್ಟ್ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ. ಈಗ ಅದ್ರ ಜೊತೆಗೆ ಒಂದು ಬ್ಲಾಸ್ಟ್ ಆಗಿರೋದೊಂದು ದೃಶ್ಯ ಅದು ಈ ಭಾಗದಲ್ಲಿ ಆಗಿದೆಯಾ ಬೇರೆ? ನಾನು ಈಗ ವೆರಿಫೈ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ವೆರಿಫೈ ಮಾಡೋದಕ್ಕಿಂತ ಮುಂಚೆ ನನಗೆ ನಿಮ್ಗೆ ಯಾವ ಜಾಗದಲ್ಲಿ ಆಗಿದೆ ಹೇಳಲಿಕ್ಕೂ ಆಗೋದಿಲ್ಲ. ಜಸ್ಟ್ ವೆರಿಫೈ ಮಾಡ್ತಿದ್ದೀನಿ. ನೀವು ಒಂದು ಸ್ವಲ್ಪ ವೆರಿಫೈ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ನಾನು IR ಆಫೀಸರ್ಗೆ ರಿಪೋರ್ಟ್ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಎಷ್ಟು ದಿನ ಕೇಳೋಕ್ಕಲ್ಲ ಅಂದರೆ ಪರ್ಮಿಷನ್ ತಗೊಂಡು? ನಾನು ಜಸ್ಟ್ ನಿಮ್ಗೆ ರಿಪೋರ್ಟ್ 25th ಇದೆ. ನಾನು ನಿಮ್ಗೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ರಿಪ್ಲೈ ಕೊಡ್ತೀನಿ. ನೋಡ್ಬೋದು, ಈಗ ACF ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಈ ಭಾಗದಲ್ಲಿ ಏನು ಸೆಟ್ ಇದೆ, ಇದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಇರುವಂಥದ್ದು. ನೋಡ್ಬೋದು, ಈ ಭಾಗದಲ್ಲಿ ಶೂಟಿಂಗ್ ಅಂತ ನಡೀತಾ ಇರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಆ ಕಡೆ ತೋರಿಸ್ತಾ ಇಲ್ಲ, ಒಂದು ನಿಮಿಷ. ಈಗ ಸಹಜವಾಗಿ ಆ ಸೆಟ್ ಅನ್ನ ತೋರಿಸ್ಲಿಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ಯಾವ ಭಾಗದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಯಾವ ಏರಿಯಾದಲ್ಲಿ ಶೂಟಿಂಗ್ ನಡೀತಿದೆ ಅನ್ನೋದನ್ನ ನೋಡ್ಲಿಕ್ಕೆ ACF ಅವರು ಸ್ಥಳಕ್ಕೆ ಬಂದಿದ್ದಾರೆ. ಈ ನಂತರದಲ್ಲಿ ಯಾವ ಭಾಗದಲ್ಲಿ ಅವರು ಶೂಟಿಂಗಿಗೆ ಪರ್ಮಿಷನ್ ತಗೊಂಡಿದ್ರು, ಯಾವ ಭಾಗದಲ್ಲಿ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಾಂತಾರ ಸಿನಿಮಾ ಸಕಲೇಶಪುರ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂಥದ್ದು. ಈಗ ಈ ಒಂದು ಭಾಗದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಿ ಶೂಟಿಂಗ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾಯಿತ್ತು. ಈ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಈಗ ಸಕಲೇಶಪುರ ACF ಆದಂತಹ ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಈಗ ಮೇಲಧಿಕಾರಿಗಳಿಂದ ಏನು ಸೂಚನೆ ಬಂದಿದೆ ಮತ್ತು ಪರ್ಮಿಷನ್ ಯಾವತ್ತು ಸಿಕ್ಕಿದೆ ಅಂತ. ಸರ್, ಯಾವತ್ತು ಪರ್ಮಿಷನ್ ತಗೊಂಡಿರೋದು, ಏನು? ಇವತ್ತು 7th ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಡೀಮ್ಡ್ ಅಲ್ಲಿ ಒಂದು 131 ಏನು ಏರಿಯಾ ಸರ್ವೆ ನಂಬರ್ 131 ಇದೆ, ದಟ್ ಪಾರ್ಷಿಯಲ್ ಡೀಮ್ಡ್ ಇದೆ. ದಟ್ ಆ ಡೀಮ್ಡ್ ಏರಿಯಾದಲ್ಲಿ ಈಗ ನೀವು ನೋಡ್ದಂಗೆ ಬೇರೆ ಏನಾದರೂ ವೈಲೇಷನ್ ಆಗಿದೆಯಾ, ಮರ ಕಟ್ ಮಾಡಿದಾರೆ ಲೋಕಲ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಜಸ್ಟ್ ಅದನ್ನ ನಾವು ಬೌಂಡ್ರಿ ಮತ್ತು ಇದನ್ನು ವೆರಿಫೈ ಮಾಡ್ತೀವಿ. ಈಗ ಯಾವ ಭಾಗ ಡೀಮ್ಡ್? ಈ ಕಡೆ ಇರೋದು ಡೀಮ್ಡ್ ಭಾಗ, ಇದರಲ್ಲಿ ನೀವು 131 ಈ ಕಡೆ ಇರೋದು ಡೀಮ್ಡ್. ಈಗ ಸರ್, ಈಗ ಡೀಮ್ಡ್ ಫಾರೆಸ್ಟ್ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ. ಈಗ ಅದ್ರ ಜೊತೆಗೆ ಒಂದು ಬ್ಲಾಸ್ಟ್ ಆಗಿರೋದೊಂದು ದೃಶ್ಯ ಅದು ಈ ಭಾಗದಲ್ಲಿ ಆಗಿದೆಯಾ ಬೇರೆ? ನಾನು ಈಗ ವೆರಿಫೈ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ವೆರಿಫೈ ಮಾಡೋದಕ್ಕಿಂತ ಮುಂಚೆ ನನಗೆ ನಿಮ್ಗೆ ಯಾವ ಜಾಗದಲ್ಲಿ ಆಗಿದೆ ಹೇಳಲಿಕ್ಕೂ ಆಗೋದಿಲ್ಲ. ಜಸ್ಟ್ ವೆರಿಫೈ ಮಾಡ್ತಿದ್ದೀನಿ. ನೀವು ಒಂದು ಸ್ವಲ್ಪ ವೆರಿಫೈ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ನಾನು IR ಆಫೀಸರ್ಗೆ ರಿಪೋರ್ಟ್ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಎಷ್ಟು ದಿನ ಕೇಳೋಕ್ಕಲ್ಲ ಅಂದರೆ ಪರ್ಮಿಷನ್ ತಗೊಂಡು? ನಾನು ಜಸ್ಟ್ ನಿಮ್ಗೆ ರಿಪೋರ್ಟ್ 25th ಇದೆ. ನಾನು ನಿಮ್ಗೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ರಿಪ್ಲೈ ಕೊಡ್ತೀನಿ. ನೋಡ್ಬೋದು, ಈಗ ACF ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಈ ಭಾಗದಲ್ಲಿ ಏನು ಸೆಟ್ ಇದೆ, ಇದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಇರುವಂಥದ್ದು. ನೋಡ್ಬೋದು, ಈ ಭಾಗದಲ್ಲಿ ಶೂಟಿಂಗ್ ಅಂತ ನಡೀತಾ ಇರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಆ ಕಡೆ ತೋರಿಸ್ತಾ ಇಲ್ಲ, ಒಂದು ನಿಮಿಷ. ಈಗ ಸಹಜವಾಗಿ ಆ ಸೆಟ್ ಅನ್ನ ತೋರಿಸ್ಲಿಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ಯಾವ ಭಾಗದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಯಾವ ಏರಿಯಾದಲ್ಲಿ ಶೂಟಿಂಗ್ ನಡೀತಿದೆ ಅನ್ನೋದನ್ನ ನೋಡ್ಲಿಕ್ಕೆ ACF ಅವರು ಸ್ಥಳಕ್ಕೆ ಬಂದಿದ್ದಾರೆ. ಈ ನಂತರದಲ್ಲಿ ಯಾವ ಭಾಗದಲ್ಲಿ ಅವರು ಶೂಟಿಂಗಿಗೆ ಪರ್ಮಿಷನ್ ತಗೊಂಡಿದ್ರು, ಯಾವ ಭಾಗದಲ್ಲಿ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಾಂತಾರ ಸಿನಿಮಾ ಸಕಲೇಶಪುರ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂಥದ್ದು. ಈಗ ಈ ಒಂದು ಭಾಗದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಿ ಶೂಟಿಂಗ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾಯಿತ್ತು. ಈ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಈಗ ಸಕಲೇಶಪುರ ACF ಆದಂತಹ ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಈಗ ಮೇಲಧಿಕಾರಿಗಳಿಂದ ಏನು ಸೂಚನೆ ಬಂದಿದೆ ಮತ್ತು ಪರ್ಮಿಷನ್ ಯಾವತ್ತು ಸಿಕ್ಕಿದೆ ಅಂತ. ಸರ್, ಯಾವತ್ತು ಪರ್ಮಿಷನ್ ತಗೊಂಡಿರೋದು, ಏನು? ಇವತ್ತು 7th ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಡೀಮ್ಡ್ ಅಲ್ಲಿ ಒಂದು 131 ಏನು ಏರಿಯಾ ಸರ್ವೆ ನಂಬರ್ 131 ಇದೆ, ದಟ್ ಪಾರ್ಷಿಯಲ್ ಡೀಮ್ಡ್ ಇದೆ. ದಟ್ ಆ ಡೀಮ್ಡ್ ಏರಿಯಾದಲ್ಲಿ ಈಗ ನೀವು ನೋಡ್ದಂಗೆ ಬೇರೆ ಏನಾದರೂ ವೈಲೇಷನ್ ಆಗಿದೆಯಾ, ಮರ ಕಟ್ ಮಾಡಿದಾರೆ ಲೋಕಲ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಜಸ್ಟ್ ಅದನ್ನ ನಾವು ಬೌಂಡ್ರಿ ಮತ್ತು ಇದನ್ನು ವೆರಿಫೈ ಮಾಡ್ತೀವಿ. ಈಗ ಯಾವ ಭಾಗ ಡೀಮ್ಡ್? ಈ ಕಡೆ ಇರೋದು ಡೀಮ್ಡ್ ಭಾಗ, ಇದರಲ್ಲಿ ನೀವು 131 ಈ ಕಡೆ ಇರೋದು ಡೀಮ್ಡ್. ಈಗ ಸರ್, ಈಗ ಡೀಮ್ಡ್ ಫಾರೆಸ್ಟ್ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ. ಈಗ ಅದ್ರ ಜೊತೆಗೆ ಒಂದು ಬ್ಲಾಸ್ಟ್ ಆಗಿರೋದೊಂದು ದೃಶ್ಯ ಅದು ಈ ಭಾಗದಲ್ಲಿ ಆಗಿದೆಯಾ ಬೇರೆ? ನಾನು ಈಗ ವೆರಿಫೈ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ವೆರಿಫೈ ಮಾಡೋದಕ್ಕಿಂತ ಮುಂಚೆ ನನಗೆ
ನಿಮ್ಗೆ ಯಾವ ಜಾಗದಲ್ಲಿ ಆಗಿದೆ ಹೇಳಲಿಕ್ಕೂ ಆಗೋದಿಲ್ಲ. ಜಸ್ಟ್ ವೆರಿಫೈ ಮಾಡ್ತಿದ್ದೀನಿ. ನೀವು ಒಂದು ಸ್ವಲ್ಪ ವೆರಿಫೈ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ನಾನು ಐಆರ್ ಆಫೀಸರ್ಗೆ ರಿಪೋರ್ಟ್ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಎಷ್ಟು ದಿನ ಕೇಳಕ್ಕಲ್ಲ ಅಂದರೆ ಪರ್ಮಿಷನ್ ತಗೊಂಡು? ನಾನು ಜಸ್ಟ್ ನಿಮ್ಗೆ ರಿಪೋರ್ಟ್ 25th ಇದೆ. ನಾನು ನಿಮ್ಗೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ರಿಪ್ಲೈ ಕೊಡ್ತೀನಿ. ನೋಡ್ಬೋದು, ಈಗ ACF ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಈ ಭಾಗದಲ್ಲಿ ಏನು ಸೆಟ್ ಇದೆ ಇದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಇರುವಂಥದ್ದು. ನೋಡ್ಬೋದು, ಈ ಭಾಗದಲ್ಲಿ ಶೂಟಿಂಗ್ ಅಂತ ನಡೀತಾ ಇರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಆ ಕಡೆ ತೋರಿಸ್ತಾ ಇಲ್ಲ, ಒಂದು ನಿಮಿಷ. ಈಗ ಸಹಜವಾಗಿ ಆ ಸೆಟ್ ಅನ್ನ ತೋರಿಸ್ಲಿಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ಯಾವ ಭಾಗದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಯಾವ ಏರಿಯಾದಲ್ಲಿ ಶೂಟಿಂಗ್ ನಡೀತಿದೆ ಅನ್ನೋದನ್ನ ನೋಡ್ಲಿಕ್ಕೆ ACF ಅವರು ಸ್ಥಳಕ್ಕೆ ಬಂದಿದ್ದಾರೆ. ಈ ನಂತರದಲ್ಲಿ ಯಾವ ಭಾಗದಲ್ಲಿ ಅವರು ಶೂಟಿಂಗಿಗೆ ಪರ್ಮಿಷನ್ ತಗೊಂಡಿದ್ರು, ಯಾವ ಭಾಗದಲ್ಲಿ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಾಂತಾರ ಸಿನಿಮಾ ಸಕಲೇಶ್ಪುರ ಭಾಗದಲ್ಲಿ ಶೂಟಿಂಗ್ ಆಗ್ತಿರುವಂಥದ್ದು. ಈಗ ಈ ಒಂದು ಭಾಗದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಿ ಶೂಟಿಂಗ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಈ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಈಗ ಸಕಲೇಶ್ಪುರ ACF ಆದಂತಹ ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರನ್ನ ಕೇಳೋಣ, ಈಗ ಮೇಲಧಿಕಾರಿಗಳಿಂದ ಏನು ಸೂಚನೆ ಬಂದಿದೆ ಮತ್ತು ಪರ್ಮಿಷನ್ ಯಾವತ್ತು ಸಿಕ್ಕಿದೆ ಅಂತ. ಸರ್, ಯಾವತ್ತು ಪರ್ಮಿಷನ್ ತಗೊಂಡಿರೋದು, ಏನು? 7th ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಡೀಮ್ಡಲ್ಲಿ ಒಂದು 131 ಏನು ಏರಿಯಾ ಸರ್ವೆ ನಂಬರ್ 131 ಇದೆ, ದಟ್ ಪಾರ್ಷಿಯಲ್ ಡೀಮ್ಡ್ ಇದೆ. ದಟ್ ಆ ಡೀಮ್ಡ್ ಏರಿಯಾದಲ್ಲಿ ಈಗ ನೀವು ನೋಡ್ದಂಗೆ ಏನಾದರೂ ವೈಲೇಷನ್ ಆಗಿದೆಯಾ, ಮರ ಕಟ್ ಮಾಡಿದಾರೆ ಲೋಕಲ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಜಸ್ಟ್ ಅದನ್ನು ನಾವು ಬೌಂಡ್ರಿ ಮತ್ತು ಇದನ್ನು ವೆರಿಫೈ ಮಾಡ್ತೀವಿ. ಈಗ ಯಾವ ಭಾಗ ಡೀಮ್ಡ್? ಈ ಕಡೆ ಇರೋದು ಡೀಮ್ಡ್ ಭಾಗ, ಇದರಲ್ಲಿ ನೀವು 131 ಈ ಕಡೆ ಇರೋದು ಡೀಮ್ಡ್. ಈಗ ಸರ್, ಈಗ ಡೀಮ್ಡ್ ಫಾರೆಸ್ಟ್ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ಈಗ ಅದ್ರ ಜೊತೆಗೆ ಒಂದು ಬ್ಲಾಸ್ಟ್ ಆಗಿರೋದೊಂದು ದೃಶ್ಯ ಸರ್, ಅದು ಈ ಭಾಗದಲ್ಲಿ ಆಗಿದೆಯಾ ಬೇರೆ? ನಾನು ಈಗ ವೆರಿಫೈ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ವೆರಿಫೈ ಮಾಡೋದಕ್ಕಿಂತ ಮುಂಚೆ ನನಗೆ ನಿಮ್ಗೆ ಯಾವ ಜಾಗದಲ್ಲಿ ಆಗಿದೆ ಹೇಳಲಿಕ್ಕೂ ಆಗೋದಿಲ್ಲ. ಜಸ್ಟ್ ವೆರಿಫೈ ಮಾಡ್ತಿದ್ದೀನಿ. ನೀವು ಒಂದು ಸ್ವಲ್ಪ ವೆರಿಫೈ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ನಾನು ಐಆರ್ ಆಫೀಸರ್ಗೆ ರಿಪೋರ್ಟ್ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಎಷ್ಟು ದಿನ ಕೇಳಕ್ಕಲ್ಲ ಅಂದರೆ ಪರ್ಮಿಷನ್ ತಗೊಂಡು? ನಾನು ಜಸ್ಟ್ ನಿಮ್ಗೆ ರಿಪೋರ್ಟ್ 25th ಇದೆ. ನಾನು ನಿಮ್ಗೆ ವೆರಿಫೈ ಮಾಡ್ಬಿಟ್ಟು ಆಮೇಲೆ ರಿಪ್ಲೈ ಕೊಡ್ತೀನಿ. ನೋಡ್ಬೋದು, ಈಗ ACF ಮಧು ಅವರು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಈ ಭಾಗದಲ್ಲಿ ಏನು ಸೆಟ್ ಇದೆ ಇದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಇರುವಂಥದ್ದು. ನೋಡ್ಬೋದು, ಈ ಭಾಗದಲ್ಲಿ ಶೂಟಿಂಗ್ ಅಂತ ನಡೀತಾ ಇರುವಂಥದ್ದು. ಈಗ ಈ ಹಿನ್ನೆಲೆಯಲ್ಲಿ ಆ ಕಡೆ ತೋರಿಸ್ತಾ ಇಲ್ಲ, ಒಂದು ನಿಮಿಷ. ಈಗ ಸಹಜವಾಗಿ ಆ ಸೆಟ್ ಅನ್ನ ತೋರಿಸ್ಲಿಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ಯಾವ ಭಾಗದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಯಾವ ಏರಿಯಾದಲ್ಲಿ ಶೂಟಿಂಗ್ ನಡೀತಿದೆ ಅನ್ನೋದನ್ನ ನೋಡ್ಲಿಕ್ಕೆ ACF ಅವರು ಸ್ಥಳಕ್ಕೆ ಬಂದಿದ್ದಾರೆ. ಈ ನಂತರದಲ್ಲಿ ಯಾವ ಭಾಗದಲ್ಲಿ ಅವರು ಶೂಟಿಂಗಿಗೆ ಪರ್ಮಿಷನ್ ತಗೊಂಡಿದ್ರು, ಯಾವ ಭಾಗದಲ್ಲಿ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.